ಅಖಿಲ ಭಾರತ ವೀರಶೈವ ಮಹಾಸಭಾ ಸೊರಬ ತಾಲೂಕಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಭಾನುವಾರ ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಲಯನ್ಸ್ ಶಾಲಾ ಆವರಣದಲ್ಲಿ ಚುನಾವಣೆ ನಡೆಯಿತು. ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಮತದಾರರು ಎಡೆಬಿಡದೆ ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ಗುರುಕುಮಾರ್ ಎಸ್ ಪಾಟೀಲ್ ಅಂದವಳ್ಳಿ, ಎಂ ಮಂಜಪ್ಪ ಮೊರಬದ ನೇರಲಗಿ ಮತ್ತು ವಿ.ಎನ್. ಪಾಟೀಲ್ ಗೇರುಕೊಪ್ಪ ಸ್ಪರ್ಧಿಸಿದ್ದರು. ಒಟ್ಟು 1168 ಮತದಾರರಿದ್ದರು. 826 ಮತದಾರರು ಮತದಾನ ಮಾಡಿದರು. ಗುರುಕುಮಾರ್ ಎಸ್ ಪಾಟೀಲ್ 324 ಮತಗಳನ್ನು ಪಡೆಯುವ ಮೂಲಕ ಜಯ ಗಳಿಸಿದರು. ಎಂ ಮಂಜಪ್ಪ 322, ವಿ.ಎನ್. ಪಾಟೀಲ್ 176 ಮತ ಪಡೆದರು. ಇನ್ನು 4 ಮತಗಳು ತಿರಸ್ಕೃತಗೊಂಡವು. ಚುನಾವಣಾಧಿಕಾರಿಯಾಗಿ ವಕೀಲರಾದ ಶಿವಕುಮಾರ್ ಸಿ, ಚಂದ್ರಶೇಖರ್ ಭಾರಂಗಿ, ವಿವೇಕ್ ಎಸ್ ಗುಡವಿ ವಕೀಲರು ಕಾರ್ಯನಿರ್ವಹಿಸಿದರು. ಗೆಲುವು ಸಾಧಿಸಿದ ಗುರುಕುಮಾರ್ ಎಸ್ ಪಾಟೀಲ್ 9 ಲೈವ್ ನ್ಯೂಸ್ನೊಂದಿಗೆ ಮಾತನಾಡಿ, ತಮ್ಮನ್ನು ಆಯ್ಕೆ ಮಾಡಲು ಸಹಕರಿಸಿದ ಮತದಾರರು, ಸಮಾಜ ಬಾಂಧವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ ಅವರು, ಸಮಾಜದ ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ಯುವುದರ ಜೊತೆಗೆ ಸಮಾಜವನ್ನು ಇನ್ನಷ್ಟು ಬಲಗೊಳಿಸಲಾಗುವುದು ಎಂದು ತಿಳಿಸಿದರು. ಒಂದು ಆಶೆ ಇಟ್ಕೊಂಡಿದ್ದೀನಿ. ಅದೇ ರೀತಿ ಸಮಾಜಕ್ಕೆ ಒಂದು ಜಾಗ ಮತ್ತು ಒಂದು ಕಟ್ಟಡವನ್ನು ಮಾಡಬೇಕು ಅಂತ ಇದ್ದೀನಿ. ಹಾಗೆಯೇ ಈ ಒಂದು ಚುನಾವಣೆಯಲ್ಲಿ ನಮಗೆ ಬಹಳಷ್ಟು ಯಶಸ್ವಿ ಚುನಾವಣೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಚುನಾವಣಾಧಿಕಾರಿಯಾದ ಶಿವಕುಮಾರ್ ವಕೀಲರಿಗೂ, ಹಾಗೆಯೇ ಚಂದ್ರಶೇಖರ್ ವಕೀಲರಿಗೂ, ಹಾಗೆಯೇ ವಿವೇಕ್ ವಕೀಲರಿಗೂ, ಹಾಗೆಯೇ ರಂಗನಾಥ ಶಾಲೆ, ಇದು ಲಯನ್ಸ್ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಗಳು, ಶಿಕ್ಷಕರಿರ್ಬೋದು, ಶಿಕ್ಷಕಿಯರಿರ್ಬೋದು, ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಇದೇ ವೇಳೆ ತಾಲೂಕಾ ಘಟಕದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಸಮಾಜದ ಪ್ರತಿಯೊಂದು ಮನೆಗೆ ಒಂದರಂತೆ 25,000 ಷೇರುಗಳನ್ನು ಹಾಗೂ ಸಮಾಜಕ್ಕೆ ಒಂದು ಕಟ್ಟಡವನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಸಂದೀಪ್ UL 9 ಲೈವ್ ನ್ಯೂಸ್ ಸೊರಬ.